ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದ ಈ ಒಂದು ಜಟಿಲವಾದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷದ ಮುಖಂಡರನ್ನು ಜನಪ್ರತಿನಿಧಿಯನ್ನು ಕರೆದಿದ್ದರು. ಒಂದು ಪ್ರಕೃತಿಯ ಆಶೀರ್ವಾದ, ಮುಖ್ಯಮಂತ್ರಿಗಳು ಅವರು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಆಗ್ತಕ್ಕಂಥ ಕೆಲವು ಬೆಳವಣಿಗೆಗಳಲ್ಲಿ ಸಹಾಯಕ್ಕೆ ಬಂದಿರತಕ್ಕಂಥದ್ದು ಪ್ರಕೃತಿ. ಆ ಪ್ರಕೃತಿಯಿಂದ ಇವತ್ತು ತಿಳಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಏನು ಇವತ್ತು ಪರಿಸ್ಥಿತಿ ಇದು ಇವತ್ತಿದ್ದಾಗ ತಮಿಳುನಾಡಿನಲ್ಲಿ ಬೆಳೆಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು, ಇವತ್ತು ಈ ಮೊದಲನೇ ಬಾರಿಗೆ ಚರ್ಚೆ ಆಗಿದೆ. ಆದ್ದರಿಂದ ಭಾರತ ಸರ್ಕಾರ ಈಗಾಗಲೇ ಮೇಕೆದಾಟು ಯೋಜನೆಯನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ DPR ಅನ್ನು ತರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ತಾಂತ್ರಿಕವಾಗಿ ಅದು ಯೋಜನೆಯನ್ನು ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ. ಒಂದು ಇವತ್ತು ಮುಖ್ಯಮಂತ್ರಿಗಳು ಮಾಡಿದಂಥ ಒಂದು ಸಭೆ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಫಾರ್ಮುಲಾ ಏನಿದೆ ಅದನ್ನು ಜಾರಿಗೊಳಿಸ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಆಶೀರ್ವಾದನ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಇದೇ ರೀತಿಯಾದ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಒಂದು ಕಾರ್ಯರೂಪವನ್ನು, ಕಾರ್ಯಸೂಚಿಯನ್ನು ಮಾಡಿ ಶಾಶ್ವತವಾದ ಒಂದು ಸಂದೇಶವನ್ನು ಎರಡೂ ರಾಜ್ಯಗಳ ಮಧ್ಯದಲ್ಲಿ ಒಡಂಬಡಿಕೆಯನ್ನು ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ. ಈ ಚರ್ಚೆಯ ವ್ಯವಸ್ಥೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ತಮಗೆ ತಿಳಿಸ್ತಾರೆ. ಒಂದು, ರಾಜ್ಯದ ಹಿತವನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಯ್ತಕ್ಕಂಥದಕ್ಕೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತೆ ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಇವತ್ತಿನ ತೀರ್ಮಾನಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ವಿ. ಕೇಂದ್ರ ಸರ್ಕಾರ ಈಗಾಗಲೇ ಸಹಮತ ವ್ಯಕ್ತಪಡಿಸಿದೆ. DPRನಲ್ಲಿ ಇರ್ತಕ್ಕಂಥ ಕೆಲವು ಲೋಪಗಳನ್ನು ಕೂಡ ಸರಿಪಡಿಸಿ ಕನಿಷ್ಠ ಇನ್ನೊಂದು 50 ವರ್ಷಕ್ಕಾದರೂ ಕೂಡ ತಾಂತ್ರಿಕವಾದ ತೊಂದರೆಗಳು ಇರಬಾರ್ದು, ಆ ರೀತಿ ಮಾಡಿ ಕಳಿಸಿ ಅನ್ನೋದನ್ನು ನಾನು ಕೂಡ ಇವಾಗ ಮಾತನಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿಸಿದ್ದಾರೆ. ಒಂದು, ರಾಜ್ಯದ ಹಿತವನ್ನು ಕಾಪಾಡುವಾಗ ನಮ್ಮ ಪಕ್ಕದ ರಾಜ್ಯದ ಜನರ ಒಂದು ಅವಶ್ಯಕತೆಯನ್ನು ಕೂಡ ಪರಿಗಣಿಸ್ತಕ್ಕಂಥದ್ರಲ್ಲಿ ಚಿಂತನೆ ನಡೆದಿದೆ. ಒಂದು, ಮೊದಲನೇ ಬಾರಿಗೆ ಇವತ್ತು ಚರ್ಚೆ ಆಗಿದ್ದು ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಎಷ್ಟು ತೊಗೊಳ್ತೀವಿ ಮತ್ತು ವ್ಯವಸಾಯಕ್ಕೆ ಎಷ್ಟು ತೊಗೊಳ್ತೀವಿ ಅನ್ನೋದು ಇದಾಗಿದೆ. ಆದರೆ ತಮಿಳುನಾಡಿನಲ್ಲಿ ಕುಡಿಯೋ ನೀರಿಗೆ ಎಷ್ಟು, ಒಂದನೇ ಬೆಳೆಗೆ ಎಷ್ಟು, ಎರಡನೇ ಬೆಳೆಗೆ ಎಷ್ಟು, ಮೂರನೇ ಬೆಳೆಗೆ ಎಷ್ಟು ಅನ್ನೋದು ಕೂಡ ಇನ್ನೂ ಕೂಡ ಒಂದು ರೀತಿ ಚರ್ಚೆ ಆಗಿರಲಿಲ್ಲ. ಆ ಚರ್ಚೆಯೂ ಕೂಡ ಆಗ್ತಾ ಇರೋದು ಒಂದು ರೀತಿ ಸಕಾರಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಇನ್ನೊಂದಷ್ಟು ನೀರನ್ನು ನಾವು ಉಪಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಆಯ್ತು. ಅದನ್ನು ತಾಂತ್ರಿಕವಾಗಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಭಾರತ ಸರ್ಕಾರ ನಮ್ಮ ಇತಿಮಿತಿಯಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದು ಅಲ್ಲಿದ್ದಂಥ ತಾಂತ್ರಿಕವಾದ ಕೆಲವು ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ತಿಳಿಸಿದ್ವಿ. ರಾಜ್ಯ ಸರ್ಕಾರ ಏನು ಸರಿಪಡಿಸಬೇಕು ಅನ್ನೋ ಸಲಹೆ ಕೊಡ್ತಾರೆ. ಅದನ್ನು ಈಗಾಗಲೇ ಕೊಟ್ಟಿದ್ದೀವಿ, ಅದನ್ನು ಮಾಡ್ತಾರೆ. ಅದಾದಮೇಲೆ ಬಂದ ಮೇಲೆ ನಾವೇನು ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀವಿ. ಡೋಂಟ್ ವರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ತಿಳಿ ವಾತಾವರಣ ಪ್ರಕೃತಿಯಿಂದ ಆಗಿದೆ. ಮುಖ್ಯಮಂತ್ರಿಗಳ ಇವತ್ತಿನ ನಡೆ ಏನಿದೆ ನಿಜವಾಗ್ಲೂ ಕೂಡ ಸರಿ ಇದೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ಭಾಳ ಮಹತ್ವದ ಒಂದು ಸರ್ವಪಕ್ಷದ ಒಂದು ಸಭೆ ಮುಖ್ಯಮಂತ್ರಿಗಳು ಕರೆದಿದ್ದರು ಕಾವೇರಿ ವಿಚಾರದಲ್ಲಿ. ನಿನ್ನೆ ಮೊನ್ನೆ ಭಾಳ ಒಳ್ಳೆ ರೀತಿಯಲ್ಲಿ ವಯನಾಡಿನಲ್ಲಿ, ಕೂರ್ಗಲ್ಲಿ ಮತ್ತು ಚಿಕ್ಕಮಗಳೂರು, ಸಕಲೇಶ್ವರ ಭಾಗದಲ್ಲಿ ಮಳೆ ಆಗಿದ್ದರಿಂದ ಭಾಳಷ್ಟು ಸಮಸ್ಯೆ ಆ ವರ್ಣದೇವ ಮತ್ತು ನಿಸರ್ಗ ಪರಿಹಾರ ಮಾಡಿದೆ. ಆದರೆ ನಾವು ಸರ್ಕಾರಕ್ಕೆ ಹೇಳಿದ್ದೇವೆ, ಇದು ತಾತ್ಕಾಲಿಕವಾಗಿರುವಂಥದ್ದು. ಇಡೀ ವರ್ಷ ಕುಡಿಯೋ ನೀರಿನ ಮತ್ತು ನಮ್ಮ ರೈತರಿಗೆ ನೀರು ಕೊಡುವಂಥ ಒಂದು ವಿಚಾರ ಬಹಳ ಮುಖ್ಯವಾಗಿದೆ. ಇದು ಟೆಂಪ್ರರಿ ಸೊಲ್ಯೂಷನ್ನು. ಇದ್ರ ಮೇಲೆ ನೀವು ಆರಾಮಾಗಿ ಕೂತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎವ್ರಿ 15 ದಿವಸಕ್ಕೊಮ್ಮೆ CWRC ಮೀಟಿಂಗ್ ಆಗುತ್ತೆ, ತಿಂಗಳಿಗೊಮ್ಮೆ CWMA ಮೀಟಿಂಗ್ ಆಗುತ್ತೆ. ಡಿಸ್ಟ್ರೆಸ್ ಫಾರ್ಮುಲಾ ಪ್ರೋ ರೇಟಾ ಅಂತ ಇರೋದರಿಂದ ತಿಂಗಳು ನಾವು ಬಿಡಬೇಕಾಗತ್ತೆ. 9.5 TMC ನೀರನ್ನು ಕೂಡಲೇ
ಸುಪ್ರೀಂ ಕೋರ್ಟ್ಗೆ ಏರಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕು. ಈಗಾಗಲೇ ಏನು ನೀರು ಹರಿದು ಹೋಗ್ತಾ ಇದೆ ಅದರ ಸಂಪೂರ್ಣ ಡೇಟಾ ಇಟ್ಕೊಂಡು ಸೋಮವಾರ ದಿವಸ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಪಕ ವಾದವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಸುಪ್ರೀಂ ಕೋರ್ಟಿನ ತೀರ್ಪಾರ್ಕಿ ಬಂದರೆ ಮತ್ತೆ ಸಂಕಷ್ಟಕ್ಕೆ ಕರ್ನಾಟಕ ಸರ್ಕಾರ ಸಿಲುಕ್ತದೆ. ಹೀಗಾಗಿ ಒಂದು ಕಡೆ ಕಾನೂನಿನ ಒಂದು ಒತ್ತಡ, ಇನ್ನೊಂದು ಕಡೆ ನಾವು CWMA ಆದೇಶವನ್ನು ಪಾಲನೆ ಮಾಡುವಂಥ ಒತ್ತಡ ಮತ್ತು ಇಡೀ ವರ್ಷ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಇವತ್ತು ನಿನ್ನೆ ನಾನು ನೋಡಿದೆ ಕೆಲವು ಮಾಧ್ಯಮಗಳಲ್ಲಿ ರಾಜ್ಯ ಸರ್ಕಾರ ಭಾಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದೆ ಅಂತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಏನು 9,500 ಕ್ಯೂಸೆಕ್ಸು ಇದ್ದಿದ್ದು 3,000 ಇಳಿಸಿದ್ರು, ಅದೇ ಒಂದು ದೊಡ್ಡ ಸಾಧನೆ. ಸ್ವಾಮಿ, ನಾನು ಹೇಳಿದ್ದೀನಿ, ಇದು ಸಾಧನೆ ಅಲ್ಲ. ನಮ್ಮ ರೈತರಿಗೆ ನೀರು ಬಿಟ್ಟಿದ್ರೆ, ನಮ್ಮ ಕಾಲುವೆಗಳಿಗೆ ನೀರು ಬಿಟ್ಟಿದ್ರೆ, ನಮ್ಮ ಕೆರೆಗಳನ್ನು ತುಂಬಿಸಿದ್ರೆ ಅದು ಸಾಧನೆ ಆಗ್ತಿತ್ತು. ಅದು ಯಾವುದೂ ಮಾಡಿದೆ. KRS ಭಾಗದಲ್ಲಿ ಒಂದು ಹನಿನೂ ಕೂಡ ನೀರು ಬಿಡದೆ ನೀವು ರೈತರಿಗೆ ದೊಡ್ಡ ಸಾಧನೆ ಅಂತ ಬಿಂಬಿಸುವಂಥದ್ದು ಸರಿಯಲ್ಲ ಅನ್ನೋದನ್ನು ನಮ್ಮ ಪಕ್ಷದಿಂದ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಆದ್ದರಿಂದ ಬರುವಂಥ ದಿನಗಳಲ್ಲಿ ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ವಿಶೇಷವಾಗಿ ಇದು ಜನವರಿ ಫೆಬ್ರವರಿವರೆಗೂ ಕೂಡ ಮುಂದುವರಿತದೆ. ಇದು ಈ ತಿಕ್ಕಾಟ ಜನವರಿ ಫೆಬ್ರವರಿವರೆಗೂ ಕೂಡ ಮುಂದೋಗುತ್ತೆ. ಹಲವಾರು ಬಾರಿ ಜನವರಿ ಫೆಬ್ರವರಿಯಲ್ಲೂ ಕೂಡ ನಮಗೆ 4 TMC ನೀರು ಬಿಡಿ, 5 TMC ನೀರು ಬಿಡಿ ಅನ್ನೋ ಆದೇಶಗಳು ಬರ್ತವೆ. ಆದ್ದರಿಂದ ಎಚ್ಚರಿಕೆಯಿಂದ ತಾವು ಇದನ್ನು ನಿರ್ವಹಣೆ ಮಾಡಬೇಕು. ಕಂಪ್ಲೀಟಾಗಿ ಬೇಸಿಗೆ ಸಂದರ್ಭದಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು ಕುಡಿಯೋ ನೀರು ಮತ್ತು ಕೃಷಿಗೆ ನೀರು ಮತ್ತು ನಾವೆಲ್ಲರೂ ಸೇರಿ ಒತ್ತಡವನ್ನು ಮಾಡಿರುವಂಥದ್ದು ಇನ್ನೊಂದೇನು ಅಂದರೆ, ಮುಖ್ಯಮಂತ್ರಿಗಳು ನೀವು ಯಾವುದೂ ಕೃಷಿ ಚಟುವಟಿಕೆ ಮಾಡಬೇಡಿ, ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ರೈತರು 70% ಬಿತ್ತನೆಯನ್ನು ಮಾಡಿದ್ದಾರೆ. ರೈತರಿಗೆ ಅಲ್ಲೂ ಲಾಸ್ ಆಗಿದೆ. ನೀವು ಕೃಷಿ ಬಿತ್ತನೆ ಮಾಡಬೇಡ ಅಂತಂದರೆ ಏನು ಕಾಂಪನ್ಸೇಷನ್ ಕೊಡ್ತೀರಾ? ಅವ್ರಿಗೆ ಏನು ಪರಿಹಾರ ಕೊಡ್ತೀರಾ ನೀವು? ಹಾಗಾದರೆ ಕೃಷಿನೇ ಮಾಡಬೇಡ ಅಂದರೆ ಇಡೀ ವರ್ಷ ರೈತ ಏನು ಮಾಡಬೇಕು? ಮುಂಗಾರು ಇಲ್ಲ, ಹಿಂಗಾರು ಇಲ್ಲ. ಅದರಿಂದ ಅವ್ನಿಗೆ ಏನು ಕಾಂಪನ್ಸೇಷನ್ ಕೊಡ್ತೀರಾ? ವಿಶೇಷವಾಗಿ ನೀರು ಬಿಡದಿರುವಂಥ ಸಂದರ್ಭದಲ್ಲಿ ನೀವು ಯಾವ ಪರಿಹಾರವನ್ನು ರೈತರಿಗೆ ಕೊಡ್ತೀರಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅದರ ಬಗ್ಗೆ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಯಾವ ವಿಚಾರವನ್ನು ಹೇಳಿಲ್ಲ. ಪರಿಹಾರವನ್ನು ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಆದರೆ ಮೇಕೆದಾಟನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತಾತ್ವಿಕವಾಗಿ ನಮ್ಮದು ಕೂಡ ಒಪ್ಪಿಗೆ ಇದೆ. ಹಲವಾರು ವಿಚಾರದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆದರೆ ರೈತರ ವಿಚಾರದಲ್ಲಿ, ಜನಸಾಮಾನ್ಯರ ಕುಡಿಯೋ ವಿಚಾರದಲ್ಲಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು. ಇಲ್ಲದೇ ಇದ್ದರೆ ಈ ಭಾಗದ ಜನ ನಿಮ್ಮನ್ನು ಶಪಿಸೋದು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ. What conclusion decision is temporarily there is a relief, but you should not rest on this laurels of this relief. They should continue to monitor it and see that our interest of drinking water and water for our crops should be maintained. That is the highest priority. ನಾವು ವಿಶೇಷವಾಗಿ KRSನಿಂದ ನೀರು ಬಿಡುವ ಈ ಸದ್ಯ ಮಾಡಬೇಡಿ ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀವಿ. ಕಬಿನಿಯಿಂದ ಏನು ಹೆಚ್ಚುವರಿ ಹೋಗುತ್ತೆ ಹೋಗಲಿ, ಆದರೆ KRSಗೆ ಈಗ ಒಳಹರಿವು ಹೆಚ್ಚಾಗಿದೆ. ಅದು ಸಂಪೂರ್ಣ ತುಂಬ ಮಟ್ಟ ಎಲ್ಲಿವರೆಗೂ ತುಂಬೋದಿಲ್ಲ ಅಲ್ಲಿವರೆಗೂ ಅಲ್ಲಿಂದ ನೀರು ಬಿಡಬೇಡಿ. ನಮ್ಮ ರೈತರಿಗೆ, ಕೆನಲ್ಗೆ, ಕೆರೆಗಳಿಗೆ ನೀರು ಬಿಡಿ, ಕುಡಿಯೋ ನೀರಿಗೆ ನೀರು ಬಿಡಿ ಅಂತ ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.